ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರ ಕಡು ಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡಲೆ ನಿನಗೆ ಶರಣು. ಚಿತ್ರ ಸೋಲಿರದ ಸರದಾರ 1992 ಅಲ್ಲಿ ಬರೋದು. ಅಂಬರೀಷ್ ಅವರು, ಮಾಲಾಶ್ರೀ ಅವರು, ಭವ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ. ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿದಂಥ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ. ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಎಲ್ಲ ಆಗೋದು ಚಾಮುಂಡೇಶ್ವರಿಲಿ. ಯಾಕೆ ನಾನು ಮೊದಲು ಆ ಒಂದು ಸಾಲು ಹೇಳಿದೆ ಅಂದರೆ, ಆ ಹಾಡು ಕಾವೇರಮ್ಮ ಕಾಪಾಡಮ್ಮ ಆ ಸಾಲು ಏನಿದೆ ಅದು ಟ್ರ್ಯಾಕ್ ಆಡಿ ಎಲ್ ಎನ್ ಶಾಸ್ತ್ರಿ ಅವರು ಕಣ್ಣೀರು ಹಾಕಿದ್ರು. ಎಲ್ ಎನ್ ಶಾಸ್ತ್ರಿ ಅವ್ರನ್ನ ಹಂಸಲೇಖ ಅವ್ರು ನೆನೆಯುವಾಗ ಈ ಮಾತು ಹೇಳಿದರು, ನಾವೆಲ್ಲ ಇನ್ನೂ ಬದುಕಿದ್ದೀವಿ, ಅವ್ನು ಬೇಗ ಹೊರಟೋದ, ಎಷ್ಟೋ ಹಾಡು ಆಡಬೇಕಾಗಿತ್ತು, ಅವನು 49 ವರ್ಷಕ್ಕೆ ಹೊರಟ್ಬಿಟ್ಟ. ಅವನು ಈ ಹಾಡು ಆಡಬೇಕಾದಾಗ ಅವನು ತುಂಬ ಕಣ್ಣೀರು ಹಾಕಿದ್ದ ಟ್ರ್ಯಾಕ್ ಆಡಬೇಕಾದ್ರೆ. ಯಾಕೆಂದರೆ ಆ ಲಿರಿಕ್ಸ್ ಅವನಿಗೆ ತುಂಬ ಕಾಡಿತ್ತು ಅಂತ ಹೇಳಿದ್ರು. ನಮ್ಮ ಜೀವನದಿ ಕಾವೇರಿಯ ಮೇಲೆ ಹಂಸಲೇಖ ಬರೆದಂಥ ಅದ್ಭುತ ಸಾಲದು. ಜೇನಲ್ಲೂ ನೀ, ತೆಂಗಲ್ಲೂ ನೀ, ನೆಲಯೋಗಿ ಉಳುವಾಗ ಬೆವರಲ್ಲೂ ನೀ, ಅವನ ಬಲದಲ್ಲೂ ನೀ. ಹಾಗೆ ಬರೆದು ಮುಂದಕ್ಕೆ ಬರೀತಾರೆ, ಕಣ್ಣಲ್ಲೂ ನೀ, ಎದೆಯಲ್ಲೂ ನೀ, ಹಸುಗೂಸು ತೊದಲಾಡೋ ಜೊಲ್ಲಲ್ಲೂ ನೀ, ಆ ಮಗುವಾಡೋ ಮಾತಿನ ಜೇನಲ್ಲೂ ನೀ ಅಂತ. ಅದು ಬರೆದು ಮುಂದಕ್ಕೆ ಎಲ್ಲರ ಕಡು ಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡಲೆ ನಿನಗೆ ಶರಣು ಅಂತ. ಇದು ಆಡ್ಬೇಕಾ ಶಾಸ್ತ್ರಿ ಹೇಳ್ತಾರಂತೆ. ಅಂದರೆ ಎಮೋಷನಲ್ ಆಗ್ಬಿಡ್ತಾರೆ ಬೇಗ ಅವರು. ಆವಾಗ ಅಷ್ಟು ವ್ಯಾಲ್ಯೂ ಇತ್ತು ಭಾವನೆಗಳಿಗೆ. ಸೋಷಿಯಲ್ ಮೀಡಿಯಾ ಆವಾಗ ಇರಲಿಲ್ಲ ಅಷ್ಟು. ಎಲ್ಲ ಕೂತ್ಕೊಂಡು ಮಾತಾಡೋ, ಚರ್ಚೆ ಮಾಡೋರು, ರೂಬು ಚರ್ಚೆ ನಡೆಯೋದು, ವಿಷಯ ವಿಸ್ತಾರವಾಗಿರೋದು. ಆ ಸಮಯಗಳಂಗಿತ್ತು. ಇವಾಗ ಸೋಷಿಯಲ್ ಮೀಡಿಯಾ ಬಂದಿದ್ದು ಅನುಕೂಲ. ಯಾಕೆಂದರೆ ಎಷ್ಟೋ ಎಲೆಮರೆ ಕಾಯೋಗಿರೋ ಹಾಡುಗಳು ಹಾಗೂ ಎಷ್ಟೋ ಮರೆಯಾಗಿರುವಂಥ ಸಿನಿಮಾಗಳು, ಎಷ್ಟೋ ವಿಷಯಗಳು ಹೊರಗೆ ಬರ್ತಾ ಇದೆ. ಎಲ್ಲ ವಿಷಯದಲ್ಲೂ ಅಷ್ಟೇ, ನಾಟ್ ಓನ್ಲಿ ಸಿನಿಮಾ ಫೀಲ್ಡ್, ಎಲ್ಲ ಫೀಲ್ಡಲ್ಲೂ ಅಷ್ಟೇ. ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳನ್ನ ನಾವು ತಿಳ್ಕೊತಿದ್ದೀವಿ. ಆದರೆ ಆವಾಗ ಭಾವನೆಗಳಿತ್ತು, ಈಗ ಭಾವನೆಗಳು ಕಡಿಮೆ ಆಗಿದೆ ಅಂತ ಹೇಳಿದೆ. ಶಾಸ್ತ್ರಿ ಅವರು ಅಳುವಾಗ ಹಂಸಲೇಖ ಅವ್ರು ಹೇಳ್ತಾರೆ, ನಿನ್ನ ಕಣ್ಣಲ್ಲೂ ಕೂಡ ಕಾವೇರಿ ತಾಯಿದೆಲ್ಲ ನೋಡು ಅಂತ. ಯಾಕೆಂದರೆ ಕಣ್ಣಲ್ಲೂ ನೀ ಅಂತ ಬರ್ದಿದ್ದಾರೆ, ಕಣ್ಣೀರಲ್ಲೂ ನೀನು ಅಂತ, ಕಾವೇರಿ ನೀರಿಗೆ ನಿನ್ನ ಕಣ್ಣಲ್ಲೂ ಕೂಡ ಅದು ಬರ್ತಾ ಇದೆ ನೋಡು ಅಂತಾರೆ. ಈ ಮಾತಲ್ಲಿ ಹೇಳಿದ್ದಾರೆ ಅವರು. ಎಸ್ ಟಿ ಬಿ ಅವರು ಬಂದ ಮೇಲೆ ಇದನ್ನ ಆಡಿ ಎಮೋಷನಲ್ ಆಗಿ ಹೋಗ್ತಾರೆ ನೋಡಿ ಅಂತ. ನಿಜ, ಅದು ಎಸ್ ಟಿ ಬಿ ಅವರು ಬರ್ತಾರೆ, ಅದ್ಭುತವಾಗಿ ಆಡ್ತಾರೆ. ಶಾಸ್ತ್ರಿಯವರು ಟ್ರ್ಯಾಕ್ ಆಡಿರ್ತಾರೆ, ಅದನ್ನ ಎಸ್ ಟಿ ಬಿ ಅವರು ಹೊಗಳ್ತಾರೆ, ಚೆನ್ನಾಗಿ ಆಡಿದ್ದೀರಾ ಅಂತ ಹೊಗಳ್ತಾರೆ. ಅವರು ಜೀವ ತುಂಬಿ ಆಡ್ತಾರೆ, ಕೈ ಮುಗಿದು ಹೊರಟ್ಬಿಡ್ತಾರೆ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಕಲಿಯುಗ ಭೀಮ, ಇದ್ರದ್ದು ಯಾವ ರೀತಿ ಆಡ್ಬಿಟ್ಟು ಅವರು ಕೈ ಮುಗಿದು ಹೊರಟ್ರೋ ಅದೇ ರೀತಿ ಇದು ಕೂಡ ಆಡಿದ ಮೇಲೆ ಕೈ ಮುಗಿದು ಹೊರಟ್ಬಿಡ್ತಾರೆ. ತುಂಬ ಒಳ್ಳೆ ಪದಗಳು, ತುಂಬ ಒಳ್ಳೆ ಸಾಲುಗಳು, ಆ ರಾಗ ಸಂಯೋಜನೆ ಅದ್ಭುತವಾಗಿದ್ದಾಗ ಮಾತುಗಳು ಬರಲ್ಲ. ಹಂಸಲೇಖ ಅಂತ ಕೈ ಮುಗಿದು ಹೊರಟ್ಬಿಡೋದೆ. ಎಸ್ ಟಿ ಬಿ ಅವರು ಆಗಿ ಮಾಡಿದ್ರು. ಇದು ಒಂದೇ ದಿನದ ರೆಕಾರ್ಡಿಂಗ್ ಆದಂಥ ಹಾಡುಗಳಲ್ಲ, ಹಲವಾರು ಟೈಮ್ ತೊಗೊಂಡಿದ್ರು. ಎಸ್ ಟಿ ಬಿ ಅವರು ಬ್ಯುಸಿ ಇದ್ದ ಕಾರಣ. ಇನ್ನೊಂದು ಹಾಡಿದೆ, ಜೋಗಯ್ಯ ಅಂತ. ಅದು ಆಡಕ್ಕೆ ಬಂದಾಗ ತಮಾಷೆ ಮಾಡಿರ್ತಾರೆ ಹಂಸಲೇಖ ಅವ್ರನ್ನ. ಏನು ಹಂಸಲೇಖ ಅವರೇ, ನನ್ನ ಜಾತಕ ನೋಡಿ ಹಾಡು ಬರ್ದಾರ ಅಂತ. ಒಂದು ಜಾತಕದ ವಿಷಯವಾಗಿ ಹಾಡು ಮಾಡಿದ್ದಾರೆ, ಹಾಗಾಗಿ ಸನ್ನಿವೇಶಕ್ಕೆ ತಕ್ಕ ಮಾಡಿದ್ರು. ಹಾಗೆ ಎಸ್ ಟಿ ಬಿ ಅವರು ಕಾಮಿಡಿ ಮಾಡ್ತಾರೆ. ಅದೇ ದಿನ ಮತ್ತೊಂದು ಹಾಡೋದವರು, ಅದ್ಭುತ ಗೀತೆ, ನಾಡು ನುಡಿ ನೆಲ ಜಲದ ಬಗ್ಗೆ ಒಂದು ಜಾಗೃತಿ ಮೂಡಿಸಿದಂಥ ಗೀತೆ, ರೋಮಾಂಚನವಿ ಕನ್ನಡ. ಚಿತ್ರಗೀತೆಗಳಲ್ಲಿ ನಾಡು ನುಡಿ ನೆಲ ಜಲ ಇದ್ರ ಬಗ್ಗೆ ಜಾಸ್ತಿ ಹಾಡುಗಳು ಮಾಡಿದವರು ಹಂಸಲೇಖ ಅವರು. ಆ ಹೆಗ್ಗಳಿಕೆ ಹಂಸಲೇಖ ಅವ್ರಿಗೆ. ಅಂದರೆ ನಾಯಕ ಅದು ಹಾಡಿದಾಗ, ಸಿನಿಮಾದಲ್ಲಿ ಅದು ಕಂಡಾಗ ಅಭಿಮಾನಿಗಳು ಇನ್ನಷ್ಟು ಅದನ್ನ ಫಾಲೋ ಮಾಡ್ತಾರೆ. ಭಾಷೆ ಬಗ್ಗೆ ಅವರಿಗೆ ಇನ್ನೂ ಅರಿವು ಮೂಡುತ್ತೆ, ಜಾಗೃತಿ ಮೂಡುತ್ತೆ, ಪ್ರೀತಿಸ್ತಾರೆ, ಪೂಜಿಸ್ತಾರೆ ಭಾಷೆನ ಅಂತ ಹೇಳೋದು ಸಾಹಿತಿಗಳ ಒಂದು ಅಭಿಪ್ರಾಯ. ಅದೇ ರೀತಿ ಮಾಡಿದ್ದಾರೆ ಕೂಡ. ನೋಡಿ, ಆ ಹಾಡಲ್ಲಿ ಎಚ್ ಎಮ್ ನಾಯಕ, ಮದಕರಿ ನಾಯಕ ಎಲ್ಲರೂ ಬಂದು ಹೋಗ್ತಾರೆ. ಹಾಡಾಗಲಿ, ನಾಡಾಗಲಿ, ಗೂಡಾಗಲಿ, ಕಟ್ಟೋಕೆ ನಾನಾ ದಿನ, ಕೆಡವೋಕೆ ಮೂರೇ ದಿನ ಅಂತ ಎಸ್ ಟಿ ಬಿ ಅವರು ಅದ್ಭುತವಾಗಿ ಜೀವ ತುಂಬಿ ಹಾಡಿದ್ದಾರೆ. ನೀವೆಲ್ಲ ಕೇಳಿದಿರಿ. ರಾಜ್ಯೋತ್ಸವದಲ್ಲಿ ನಾಟ್ ಓನ್ಲಿ ಕರ್ನಾಟಕ, ಔಟ್ಸೈಡ್, ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಔಟ್ ಆಫ್ ಕಂಟ್ರಿ, ಕನ್ನಡಿಗರಲ್ಲಿ ರಾಜ್ಯೋತ್ಸವ ಮಾಡ್ತಾರೋ ಅಲ್ಲಿ ಈಗಲೂ ಕೂಡ ಈ ಹಾಡು ಪ್ಲೇ ಆಗುತ್ತೆ. ಒಂದು ಕನ್ನಡದ ಗೀತೆಗಳಲ್ಲಿ ಬರೋ ಹಿಟ್ ಲಿಸ್ಟಲ್ಲಿ ಈ ಹಾಡು ಕೂಡ ಇದೆ. ಅದೇ ರೀತಿ ಆರ್ಕೆಸ್ಟ್ರಾದಲ್ಲಿ ಆವಾಗ ತುಂಬ ಈ ಹಾಡುಗಳು ಪಾಪ್ಯುಲರ್ ಆಗಿತ್ತು, ಆಡ್ತಿದ್ರು. ಈಗ ಕೂಡ ರಿಯಾಲಿಟಿ ಶೋಗಳಲ್ಲಿ ಆಡೋದು ನಾವು ಕಾಣ್ಬೋದು. ಸೋಲಿರದ ಸರದಾರ ಸಿನಿಮಾ ಗೀತೆಗಳನ್ನು ಕೇಳಿ, ಮತ್ತೊಮ್ಮೆ ಕೇಳಿ, ಮಗದೊಮ್ಮೆ ಕೇಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.